ಕೊನೆ 2 ದಿವಸಗಳನ್ನು ಅದರ ಚರ್ಚೆಗೆ ಮೀಸಲಾಗಿಡಲಾಗಿದೆ. ಇವತ್ತು ರಾಜ್ಯದ ಆಡಳಿತ ಪಕ್ಷದವರು ಫ್ರೀಡಂ ಪಾರ್ಕ್ನಲ್ಲಿ ಇದರ ಬಗ್ಗೆ ದೊಡ್ಡದೊಂದು ಪ್ರತಿಭಟನೆ ಮಾಡೋದು. ಆಫ್ಟರ್ ಲಾಂಗ್ ಟೈಮ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದರು ಕರ್ನಾಟಕಕ್ಕೆ. ಅವರು ಬೇರೆ ಬ್ಯುಸಿ ಇದ್ದಾರೆ ಈಗ. ಕರ್ನಾಟಕದ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ಉಳಿದಿಲ್ಲ ಅವ್ರಿಗೆ. ಆರೋಪಗಳು ಅದು ಇದು ಏನೋ ಮಾಡಿಬಿಟ್ರಲ್ಲ ಇವರು. ಈ ಪ್ರತಿಭಟನೆಯ ಹೈಲೈಟ್ ಅಂದರೆ ಈ ದೃಶ್ಯ ನೋಡ್ರಿ, ಈ ಸೀನು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಟವಲ್ ಸುತ್ತಿದ್ರು, ತಲೆಗೆ ಟವಲ್ ಸುತ್ತಿದ್ರು. ಅದೊಂದು ಸ್ವಲ್ಪ ಸರಿಯಾಗಿಲ್ಲ. ಹಿಂದಿನಿಂದ ಎದ್ದು ಬಂದು ಅಲ್ಲಂಪ್ರಭು ಅವರು ಸರಿ ಮಾಡಿದರು. ಅಲ್ಲಂಪ್ರಭು ಪಾಟೀಲ್ರು. ಹೈಲೈಟ್ ಇದು. ಸಿದ್ದರಾಮಯ್ಯನವರು ಭಾಷಣಕ್ಕೆ ಅಂತ ಎದ್ದು ಹೋಗ್ತಾ ಇದ್ದಾಗ ಸೇರಿದ್ದ ಜನರ ಪೈಕಿ ಒಂದಷ್ಟು ಜನ ಡಿ ಕೆ ಅಂತ ಘೋಷಣೆಗಳನ್ನು ಕೂಗಿದ್ರು. ಸಿದ್ದರಾಮಯ್ಯನವರು ಸ್ವಲ್ಪ ವಿಸಿಬಲಿ ಗೊತ್ತಾಗ್ತಿತ್ತು, ಒಂಚೂರು ಸಿಟ್ಟು ಮಾಡ್ಕೊಂಡ್ರು. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯ ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತನಕಿದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು, ಸುಮ್ಮನೆ ಇರಿ. ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers. May I ask the BJP leadership of Karnataka, where should these 2 crore 25 lakh people go? ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. VBG ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ಈ ಕಾಯ್ದೆ ಇದೆಯಲ್ಲ, VBG ರಾಮ್ಜಿ, ಇದನ್ನು ರದ್ದು ಮಾಡಬೇಕು, ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು. ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನೈತಿಕತೆ ಇಲ್ಲ. ಯಾರು ಕೂತ್ಕೊಳ್ಳೋ, ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಮತ್ತೆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನು ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದು ಮುಖ್ಯಮಂತ್ರಿಗಳು